ಏನಾದರೂ ಕೊಲ್ಯಾಪ್ಸ್ ಆಗಿರೋ ಘಟನೆಗಳನ್ನ ಕೇಳ್ತೀವಿ. ಮನೆ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು. ನೀರು ನಿಂತ್ಕೊಂಡೈತೆ ಅಂತ ಆ ನೀರಲ್ಲಿ ಏನಾಗುತ್ತೆ, ನೀವು ಫೌಂಡೇಶನ್ಗೆ ಹೋಗುತ್ತೆ. ಫೌಂಡೇಶನ್ ಹೋದಾಗ ಇವಾಗ ನೀವು ಕಾಲಿಕ್ಕ ಜಾಗದಲ್ಲಿ ರಚ್ಚಿದ್ರೆ ನೀವು ಕಾಲು ನಿಂತ್ಕೊಳುತ್ತಾ? ಇಲ್ಲ. ನಿಮಗೆ ಇಂಟೀರಿಯರು POP ವರ್ಕು ಪೇಂಟ್ರಲ್ಲಿ ಮಾತ್ರ ಜಿಗ್ ಜಿಗ್ ಅಂತ ತೋರಿಸ್ಬಿಡ್ತಾರೆ. ಜನರು ಅದನ್ನು ನೋಡ್ಬಿಟ್ಟು 50 ಲ್ಯಾಕ್ 60 ಲ್ಯಾಕ್ 70 ಲಕ್ಷಕ್ಕೆ ಒಂದು ಬಿಲ್ಡಿಂಗ್ ತೊಗೊತಾರೆ. ಸಿವಿಲ್ ಮ್ಯಾಟ್ರು ಪೊಲೀಸ್ ಸ್ಟೇಷನ್ ಹೋಗಿದ ತಕ್ಷಣ ಯಾರು ಕೇಸ್ ತೊಗೊಳಲ್ಲ. ಕೆಳಗಡೆ ಸೆಕ್ಯೂರಿಟಿ ಒಂದು ಬಿಟ್ಟರೆ, ಕಾರ್ ಪಾರ್ಕಿಂಗ್ ಒಂದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅವರು ಒಂದು 4 ಮನೆಗಳನ್ನ ಕಟ್ಟಿ ಮಾರಾಟ ಮಾಡ್ತಾರೆ. ಸರ್, ಹೌ ವಿ ಕ್ಯಾನ್ ಚೆಕ್ ಅದ್ರ ಕ್ವಾಲಿಟಿನ ನಾವು ಹೆಂಗೆ ಚೆಕ್ ಮಾಡೋಕ್ಕಾಗತ್ತೆ? ಎಲ್ಲ ಚೆನ್ನಾಗೇ ಇದೆ, ಏನೂ ಸಮಸ್ಯೆ ಇಲ್ಲ. ಬಟ್ ಏನಂದರೆ ಕ್ರ್ಯಾಕ್ಸ್ ಬರುವಂಥದ್ದು, ನೀರು ಸೋರುವಂಥದ್ದು. ಕ್ರ್ಯಾಕ್ ಅನ್ನೋದು ಲೈಕ್ ಏರ್ ಕ್ರ್ಯಾಕ್ ಅನ್ನೋದು ಕಾಮನ್. ಅದು 1 mm ಲೆಸ್ ದೆನ್ ಇದಾಗಿರುತ್ತೆ. ಕೆಲವು ಜಾಗದಲ್ಲಿ 3 mm ಮೇಲೆ ಕ್ರ್ಯಾಕ್ ಹೋದ್ರೇ ಸಮಥಿಂಗ್ ಸೀರಿಯಸ್ ಇಶ್ಯೂ ವಿತ್ ದ ಸ್ಟ್ರಕ್ಚರ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ನ ಮಾಲೀಕರಾಗಿರುವಂಥ, ಫೌಂಡರ್ ಆಗಿರುವಂಥ ರಿಯಾಜ್ ಅಹಮದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ. ಇವತ್ತು ನಾನು ಒಂದಷ್ಟು ಪ್ರಿಕ್ಕಿಂಗ್ ಪಾಯಿಂಟ್ಸ್ ಅಂತ ಕೇಳ್ತೀನಿ. ಅಂದರೆ ನಾವು ಕೆಲವೊಂದು ಸಮಸ್ಯೆಗಳಾಗಿರೋದು ನೋಡಿದ್ದೀನಿ. ಕೆಲವೊಂದು ನನ್ನ ಸ್ನೇಹಿತರಿಗಾಗಿರುವಂಥದ್ದು, ಕೆಲವೊಂದು ನಾನು ಮಾಧ್ಯಮಗಳಲ್ಲಿ ನೋಡಿರುವಂಥದ್ದು ಕೂಡ ನಿಮಗೆ ಕೇಳ್ತೀನಿ. 2 ಪ್ರಶ್ನೆಗಳು ಸರ್ ಮುಖ್ಯವಾಗಿ. ಹಾಂ ಸರ್. ಈಗ ನಾನೊಬ್ಬರು ಸ್ನೇಹಿತರು ಒಂದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡ್ರು. ಓಕೆ. ಅವರು ಒಬ್ಬ ಬಿಲ್ಡರ್ನ, ಅಂದರೆ ಕನ್ಸ್ಟ್ರಕ್ಷನ್ ಬಿಲ್ಡರ್ನ ಹೈರ್ ಮಾಡಿಕೊಂಡು ಶುರು ಮಾಡಿಕೊಂಡ್ರು. ಸರ್, ಅವರು ಒಂದು G+1 ಆ ಥರದ್ದೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು. ಬಟ್ ಸರ್, 5 ತಿಂಗಳಾಯಿತು, ಇನ್ನೂ ಕೂಡ ಆ ಗ್ರೌಂಡಿಂದ ಮೇಲೆ ಬಿಲ್ಡಿಂಗ್ ಬಂದೇ ಇಲ್ಲ. ಓಕೆ. ನಾನು ಹೋಗಿ ಕೇಳಿದಾಗ ಏನೇನೋ ಕಾರಣಗಳು ಪಾಪ ಈತ ನನ್ನ ಫ್ರೆಂಡ್ ಕೊಡ್ತಾ ಇದ್ದ. ಇದ್ರ ಜೊತೆಗೆ ಇನ್ನೊಂದು ಏನಂದರೆ, ಅವರು ಏನು ರೇಟ್ ಮಾತಾಡಿದ್ರು ಆ ರೇಟ್ ಕೂಡ ಆಗ್ತಾ ಇಲ್ಲ, ಜಾಸ್ತಿ ಆಗಿದೆ ರೇಟು. ಸೊ ಒಂಥರ ಹೆಂಗಂದರೆ ಸರ್, ಇದು ಕೈ ಸಿಕ್ಕಾಕೊಂಡಂಗೆ. ನಮಗೆ ಕೈ ಎಳ್ಕೋಬೇಕಂದ್ರೆ ಕೈ ಕಟ್ಟಾಗತ್ತೆ, ಇಲ್ಲ ನಾವು ಅಲ್ಲೇ ಇರೋಕ್ಕೂ ಆಗಲ್ಲ. ಖಂಡಿತ ಅಲ್ವಾ ಸರ್? ಭಾಳ ಇಟ್ಸ್ ಯಾಕಂದರೆ ಈಗ ಇಲ್ಲಿ ಏನಂದರೆ ಸರ್, ದುಡ್ಡು ಮತ್ತು ಮನಃಶಾಂತಿ ಎರಡೂ ನಾವು ಕಳ್ಕೊಂಡ್ಬಿಡ್ತೀವಿ. ಓಕೆ. ಯಾಕಂದರೆ ಪ್ರತಿಯೊಬ್ಬ ಬೆಂಗಳೂರಿನಲ್ಲಿರುವಂಥ 99% ವ್ಯಕ್ತಿಗಳು ಮಧ್ಯಮ ವರ್ಗದವರೇ. ಸರ್, ಅವ್ರಿಗೆ 50 ಲಕ್ಷ 40 ಲಕ್ಷ ಇದೆಲ್ಲವೂ ಕೂಡ ತುಂಬ ದೊಡ್ಡ ಮ್ಯಾಟರ್ ಆಗುತ್ತೆ. ಸೊ ಅಂಥ ಒಂದು ಜಾಗದಲ್ಲಿ ನಾವು ದುಡ್ಡಿಗೆ ಹೋಗ್ತಾ ಇದೆ, ನಮ್ಮ ಮನೆಯೂ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ, ಮತ್ತು ಅಲ್ಲಿ ಒಂದಷ್ಟು ಫ್ರಿಕ್ಷನ್ ಆಗಿದೆ, ಅವರಿಬ್ಬರ ಮಧ್ಯೆ ಫ್ರಿಕ್ಷನ್ ಆಗಿದೆ. ಓಕೆ. ಈ ಥರ ಆದಾಗ ಏನು ಸರ್, ಏನು ಕಾರಣ ಆಗಿರುತ್ತೆ ಈ ಥರ ಆಗೋಕ್ಕೆ? ಅವಾಯ್ಡ್ ಹೆಂಗೆ ಮಾಡೋದು ಇದನ್ನು? ಹೌ ಟು ಕಮ್ ಔಟ್ ಆಫ್ ದೀಸ್ ಥಿಂಗ್ಸ್? ಇದೆಲ್ಲ ಸಮಸ್ಯೆಗಳು ಸರ್. ಇದು ನಾನು ಫಸ್ಟ್ ಎಪಿಸೋಡ್ 1ರಲ್ಲಿ ಹೇಳಿದ ಪಾಯಿಂಟೇ ಸರ್. ಕಾಂಟ್ರಾಕ್ಟ್ರು ಇಲ್ಲ ಬಿಲ್ಡರ್ ಚೂಸ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡು ರಿಸರ್ಚ್ ಮಾಡಿ, ಅವ್ರು ಎಂಥವರು, ಅವ್ರು ಯಾವ ಥರ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಅವ್ರ ರಿವ್ಯೂಸ್ ಹೆಂಗಿದೆ, ಲೈಕ್ ಅವ್ರ ರೆಪ್ಯುಟೇಷನ್ ಮಾರ್ಕೆಟಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿ. ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್. ಸಿಂಪಲಾಗಿ ನಾನು ಹೇಳೋದು ಅಷ್ಟೇ. ನಿಮ್ಮ ಹಾರ್ಡ್ ಆ್ಯಂಡ್ ಮನಿ, ಗೋ ವಿತ್ ದ ಪೀಪಲ್ ಹೂ ಯು ಟ್ರಸ್ಟ್ ಅಷ್ಟೇ. ನಂಬಿಕೆ ಬರಬೇಕು. ಅವ್ರು ಕಟ್ಟಿರೋ ಮನೆಗಳನ್ನ ದಯವಿಟ್ಟು ನೋಡಿ, ಯಾವ ಥರ ಕಟ್ಟಿದ್ದಾರೆ, ಹೆಂಗಿದೆ, ಅಲ್ಲಿ ಏನೇನು ಇಶ್ಯೂಸ್ ಇದೆ, ಒಂದು ಸ್ವಲ್ಪ ಚೆಕ್ ಮಾಡಿ. ಇವೆಂಚುವಲಿ ಬಿಕಾಸ್ ಏನಾಗುತ್ತೆ ಅಂದರೆ, ಇವಾಗ ನೀವು ಯಾರಾದರೂ ಒಬ್ಬರ ಹತ್ರ ಹೋಗ್ಬಿಟ್ಟು ಔಟ್ ಆಫ್ ಡಿಸ್ಪ್ರೇಟ್ನೆಸ್ ಕೊಟ್ಬಿಡ್ತೀರಾ, ಮನೆ ಕಟ್ಟಬೇಕು, ಇವ್ರು ರೇಟ್ ಕಡಿಮೆ ಇದ್ದಾರೆ. ಇವಾಗ ನಾವು ಮಾರ್ಕೆಟಲ್ಲಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ವಿ 1550 ಅಂತ ಬಿಟ್ಟು, ಯಾರೂ ಇದಕ್ಕೆ ಮುಂಚೆ ಮಾಡೇ ಇಲ್ಲ. ನನ್ನ ಕಾನ್ಸೆಪ್ಟನ್ನು ನೋಡಿ ಸುಮಾರು ಜನ ಅದೇ ಥರ 1550, 1499, 1000 ಲೈಕ್ 450 ಎಲ್ಲ ಹಾಕ್ಬಿಟ್ಟು ಡಿಫ್ರೆಂಟಾಗಿ ಮಾರ್ಕೆಟಿಂಗ್ ಮಾಡಿದ್ರು. ಬಿಕಾಸ್ ಹಂಗೆ ಹೇಳಿದ್ರೆ ಜನ ದುಡ್ಡು ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನ ಆ ಥರ ಟ್ರ್ಯಾಪಿಗೆ ಬಿದ್ದಿದ್ದಾರೆ. ಅದು ಹೆಂಗಂದರೆ, ಅವ್ರ ಹತ್ರ ನೀವು ಒಂದ್ಸತಿ ಅಗ್ರಿಮೆಂಟ್ ಹಾಕೋಕ್ಕೆ ಮುಂಚೆ ಅದು ನೀವು ನೋಡಿ. ಯಾಕಂದ್ರೆ ಅವ್ರೇನು ಮಾಡ್ತಾರೆ, ಅಗ್ರಿಮೆಂಟ್ ಬಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ, ಲೈಕ್ ಪಾರ್ಷಲ್ ಪೇಮೆಂಟು ಒಂದು 50 ಪೇಮೆಂಟ್ ಹಾಕಿರ್ತಾರೆ. ಓಕೆ. ಅವ್ರು ಒಂದೇ ಸತಿ ದುಡ್ಡು ಕೇಳಲ್ಲ, 10% 20% ಆ ಥರ ಕೇಳಲ್ಲ. ನಮ್ದ್ರಲ್ಲಿ ಹೆಂಗಿರುತ್ತೆ ಅಂದರೆ, ಸ್ಟೇಜ್ ವೈಸ್ ಇರುತ್ತೆ ಪೇಮೆಂಟ್ಸು. ಫೌಂಡೇಶನ್ ವರ್ಕ್ ಟೋಟಲ್ ಇಷ್ಟು, ಪ್ಲಿಂತ್ ಬೀಮ್ ಬಂದಾಗ ಇಷ್ಟು, ಗ್ರೌಂಡ್ ಫ್ಲೋರ್ ರೂಫ್ ಇಷ್ಟು, ಸೆಕೆಂಡ್ ಫ್ಲೋರ್ ರೂಫ್ ಇಷ್ಟು, ಇಂಟರ್ನಲ್ ಪ್ಲಾಸ್ಟಿಂಗ್, ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್, ಸ್ಟೇಜಸ್ ನಾವು ಡಿವೈಡ್ ಮಾಡಿರ್ತೀವಿ. ನಮ್ಮ ಹತ್ರ ಒಂದು 8 to 10 ಸ್ಟೇಜಸ್ ಸರ್, ಮ್ಯಾಕ್ಸಿಮಮ್ ಅಷ್ಟೇ. ಓಕೆ. ಸೊ ಅದ್ರ ಮೇಲೆ ನಾವು ಇಕ್ಕೋದಲ್ಲ ಯಾವತ್ತು. ಅವ್ರೇನು ಮಾಡ್ತಾರೆ ಅಂದರೆ, ಫ್ರೀಕ್ವೆಂಟ್ಲಿ ದೇ ವಿಲ್ ಬಿ ಆಸ್ಕಿಂಗ್ ಮನಿ. ನಿಮಗೆ ಇವಾಗ ಮುಂದೆನೂ ಹೋಗೋಕ್ಕಾಗಲ್ಲ, ಹಿಂದೆನೂ ಬರೋಕ್ಕಾಗಲ್ಲ. ಸೊ ನೀವು ಸಿಕ್ಕಾಕೊಂತೀರ. ಸೊ ಅಂಥ ಒಂದು ಜಾಗದಲ್ಲಿ ಹೋಗಿ ಬೀಳ್ತಾರೆ ಆ್ಯಕ್ಚುಲಿ ಜನರು. ಅದೇ ಇರೋದು ಒಂದು ವಿಷಯ. ನಾನು ಅದಕ್ಕೆ ಹೇಳಿದ್ದು, ದಯವಿಟ್ಟು ಆಗೋದಾಗತ್ತೆ ಏನಿದ್ರೂ ಎಕ್ಸೆಲ್ರಲ್ಲಿ ಟೋಟಲ್ ತೊಗೊಳ್ಳಿ. ಇವಾಗ ನಾನು ಫೌಂಡೇಶನ್ 5 feet ಡಿಗ್ ಮಾಡ್ತೀನಿ ಅಂತ ಹಾಕಿರ್ತೀನಿ G+1ಗೆ, ಇನ್ನೊಬ್ಬರು 4 feet ಅಂತ ಹಾಕಿರ್ಬೋದು, ಇನ್ನೊಬ್ಬರು 3 feet ಅಂತ ಹಾಕಿರ್ಬೋದು, ಇನ್ನೊಬ್ಬರು ಇದಂತ ಹಾಕಿರ್ಬೋದು. ಇವಾಗ ಅದರಲ್ಲಿ ಇನ್ನೂ ಏನು ಮಾಡ್ತಾರೆ ಅಂದರೆ, ಭಾಳಷ್ಟು ಜಾಗದಲ್ಲಿ ಇದು ಒಂದು ನಡೀತಿದೆ. ಮಣ್ಣು ಆಗದ ಮೇಲೆ ಸರ್ ಮಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಮಣ್ಣು ಚೆನ್ನಾಗಿಲ್ಲ ಅನ್ನೋದು ಲೂಸ್ ಮಣ್ಣು ನಿಮಗೆ ನೋಡಿದ ತಕ್ಷಣ ನಿಮಗೆ ಕಣ್ಣು ಕಾಣುತ್ತೆ. ಕೆಲವು ಜಾಗದಲ್ಲಿ ಕೇಕ್ ಕಟ್ಟಾದಂಗೆ ಕಟ್ಟಾಗಿರುತ್ತೆ.
ಅದು ಕ್ಲಿಯರ್ ಆಗಿರುತ್ತೆ. ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ ಅದರಲ್ಲಿ ಆಲ್ರೆಡಿ ರಿಪೋರ್ಟ್ ಬಂದಿರುತ್ತೆ. 70% ಆಫ್ ದ ಸಾಯಿಲ್ ಟೆಸ್ಟಿಂಗ್ ಬಂದ್ಬಿಟ್ಟು ರಿಪೋರ್ಟ್ ಬಂದು ಸಕ್ಸಸ್ ಆಗಿರುತ್ತೆ. 30% ಸ್ಟಿಲ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಇಶ್ಯೂಸ್ ಎರರ್ ಟು ಅಕರ್. ಯಾಕಂದರೆ ಎರಡೇ ಪಾಯಿಂಟ್ ತೆಗಿತಾರೆ ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ, ಮಣ್ಣು ಹೆಂಗಿದೆ, ಇದರಲ್ಲಿ ಸ್ಟ್ರೆಂತ್ ತೊಗೊಳ್ತಾ ಇಲ್ವಾ ಅಂತ ಒಂದು ರಿಪೋರ್ಟ್ ಇರುತ್ತೆ. ಕೆಲವು ಕಡೆ ನಮಗೂ ಫೇಲ್ ಆಗಿದೆ ಅದು, ಇಲ್ಲ ಅನ್ನಲ್ಲ ನಾನು. ಬಟ್ ವೆರಿ ಫ್ಯೂ ಪ್ಲೇಸಸ್ ಅಷ್ಟೇ. ಕೆಲವರು ಇವಾಗ ಏನು ಮಾಡ್ತಾರೆ ಅಂದರೆ ರೇಟ್ ಕಡಿಮೆಗೆ ತೊಗೊಂಡ್ಬಿಡ್ತಾರೆ. ಸರ್ ಮಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ದೇ ವಿಲ್ ಚಾರ್ಜ್ ಯು ಅಡಿಷನಲ್ 5 lakh. ಓಕೆ, ಬಟ್ ಮಣ್ಣು ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಾರೆ, ಬಟ್ ನಮಗದು ನೀವು ಥರ್ಡ್ ಪಾರ್ಟಿ ನೆಟ್ಟು ಟೆಸ್ಟ್ ಮಾಡಬೇಕು, ಆ ಜಾಗದಲ್ಲಿ ನಿಲ್ಲಿಸ್ಬಿಡ್ಬೇಕು. ಇವಾಗ ನಮ್ಮ ಅಗ್ರಿಮೆಂಟಲ್ಲಿ ಏನು ಹಾಕಿರ್ತೀವಿ ಅಂದರೆ ಲೈಕ್ ಕ್ಲೈಂಟ್ ಹ್ಯಾಸ್ ಅ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್. ಕ್ಲೈಂಟ್ ಹ್ಯಾಸ್ ಅ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್. ಇವಾಗ ನಾವು ಒಂದು ಅಗ್ರಿಮೆಂಟ್ ಮಾಡಿರ್ತೀವಿ ಕ್ಲೈಂಟ್ ಹತ್ರ, ಇವಾಗ ನಾವು ಇಷ್ಟು ಸ್ಕೋಪ್ ಈ ಪ್ರೈಸ್ ಅಂತ ಹಾಕಿರ್ತೀವಿ. ಫಸ್ಟ್ ಆಪ್ಷನ್ ಕ್ಲೈಂಟ್ ಹ್ಯಾಸ್ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್ ಇಫ್ ವಿ ಫೇಲ್ ಟು ಮೇಂಟೈನ್ ದೋಸ್ ವರ್ಕ್. ಅದೇ ಥರ ಕ್ಲೈಂಟಿಗೆ ನಾವು ಒಂದು ಕ್ಲಾಸ್ ಇಟ್ಟಿರ್ತೀವಿ. ಇವಾಗ ಕ್ಲೈಂಟ್ ಬಂದ್ಬಿಟ್ಟು ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಕೆಲವು ಕ್ಲೈಂಟ್ಸ್ ನಮಗೆ ಮಾಡಿದ್ದಾರೆ, ಸ್ಟಾಫ್ನ ಬೈಯೋದು, ಇಂಜಿನಿಯರ್ಸ್ನ ಬೈಯೋದು, ಏಕವಚನದಲ್ಲಿ ಮಾತಾಡೋದು. ಯಾಕಂದ್ರೆ ನಾವು ದುಡ್ಡು ಕೊಡ್ತಿದ್ದೀವಿ, ನಮ್ಮ ಹತ್ರ ನಮ್ಮ ಹತ್ರ ಕರೆಕ್ಟಾಗಿ ಮರ್ಯಾದೆ ಕೂತು ಮಾತಾಡ್ತಾರೆ. ಬಟ್ ಇಂಜಿನಿಯರ್ಸ್ನ ಸ್ಟಾಫ್ನ ನೋಡಿದಾಗ ಬೇರೆ ಥರ ಟ್ರೀಟ್ ಮಾಡ್ತಾರೆ. ಅಂಥ ಜಾಗದಲ್ಲಿ ವಿ ಆಲ್ಸೋ ಹ್ಯಾವ್ ಎ ಕ್ಲಾಸ್, ಇಫ್ ಯು ಮಿಸ್ಬಿಹೇವ್ ವಿತ್ ಅವರ್ ಟೀಮ್, ನೀರು ಕೊಡಲ್ಲ, ನಮ್ಮ ಬಿಲ್ಡಿಂಗಲ್ಲಿ ಇರಬೇಕು, ಕ್ಯೂರಿಂಗ್ ಮಾಡಬೇಕು, ಬಟ್ ನೀವು ನೀರು ಯೂಸ್ ಮಾಡಬಾರ್ದು ಅಂತ ಕ್ಲೈಂಟ್ಸು ಇದ್ದಾರೆ. ಸೊ ಆ ಥರ ಎಲ್ಲ ಇದೆ. ದೆನ್ ವಿ ಆ್ಯಡ್ ಅ ಕ್ಲಾಸ್ ಆಲ್ಸೋ ಸೇಯಿಂಗ್ ದಟ್ ನಾವು ಟರ್ಮಿನೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಬ್ಬರಿಗೂ ಆ ಸ್ಟೇಜ್ವರೆಗೂ ಎಷ್ಟು ಪೇಮೆಂಟ್ ಇರುತ್ತೋ ಅಷ್ಟೇ ಪೇಮೆಂಟ್ ಇರುತ್ತೆ. ಪೇಮೆಂಟ್ ಜಾಸ್ತಿನೂ ತೊಗೊಳಲ್ಲ ನಾವು, ಅವ್ರಿಗೂ ಪ್ರಾಬ್ಲಮ್ ಇರಬಾರ್ದು, ನಮಗೂ ಪ್ರಾಬ್ಲಮ್ ಇರಬಾರ್ದು. ಡೌಟ್ ಇದ್ದರೆ ಥರ್ಡ್ ಪಾರ್ಟಿನಿಟ್ಟು ನಾವು ಅದೇನಿದೋ ಪ್ರೈಸ್ ಮಾತಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಬಿಸ್ನೆಸ್ಸಲ್ಲಿ. ಇವಾಗ ಆ ಹೋಲ್ಡ್ದಾಗ ಭಾಳಷ್ಟು ಜನ ಏನು ಮಾಡ್ತಾರೆ, ಟರ್ಮಿನೇಷನ್ ಅಗ್ರಿಮೆಂಟ್ರಲ್ಲಿ ಇಲ್ಲ ಅಂದರೆ ಆ ಜಾಗದಲ್ಲಿ ದಯವಿಟ್ಟು ಅಗ್ರಿಮೆಂಟ್ ಹಾಕಲೇಬೇಡಿ. ಇಟ್ ಶುಡ್ ಬಿ ವಿನ್ ವಿನ್ ಫಾರ್ ಬೋತ್. ಇವಾಗ ನಾವಿಬ್ಬರು ಡೀಲಿಂಗ್ ಮಾಡುವಾಗ ಐದರ್ ಯು ಕ್ಯಾನ್ ಬಿ ಬ್ಯಾಡ್ ಆರ್ ಐ ಕ್ಯಾನ್ ಬಿ ಬ್ಯಾಡ್. ಇವೆಂಚುಲಿ ಇಬ್ಬರು ಒಂದೇ ಮೈಂಡ್ಸೆಟಲ್ಲಿ ಹೋಗೋದು ತುಂಬ ಕಷ್ಟ. ಸೊ ಅದೊಂದು ಕ್ಲಾಸ್ ಇಕ್ಕೋದು ತುಂಬ ಒಳ್ಳೆಯದು. ಸೊ ಅಂದರೆ ಈಗ ನಾವು ಈಗ ನನ್ನ ಫ್ರೆಂಡ್ಗೆ ನೀವೇನು ಅಡ್ವೈಸ್ ಮಾಡ್ತೀರಾ? ಈಗ ಈ ಥರ ಸಿಕ್ಕಾಕೊಂಡಿರೋದ್ರಿಂದ, ಸೊ ಈಗ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲ ಗೊತ್ತಿಲ್ಲ ನನಗೆ. ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಓಕೆ, ಅಗ್ರಿಮೆಂಟ್ ಮಾಡಿ ಇಟ್ಟಿದ್ರೆ ತುಂಬ ಒಳ್ಳೆಯ ಸರ್. ಅಗ್ರಿಮೆಂಟ್ ಇಲ್ದಾಗಿದ್ರೆ ತುಂಬ ಪ್ರಾಬ್ಲಮ್, ಖಂಡಿತ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ಯಾಕಂದರೆ ಸಿವಿಲ್ ಮ್ಯಾಟ್ರು ಪೊಲೀಸ್ ಸ್ಟೇಷನ್ ಹೋಗಿದ ತಕ್ಷಣ ಯಾರು ಕೇಸ್ ತೊಗೊಳಲ್ಲ. ಇದು ಕೋರ್ಟ್ಗೆಲ್ಲ ಹೋದರೆ ಮತ್ತು ಅಗೇನ್ ದಿಸ್ ವಿಲ್ ಪ್ರೊಲಾಂಗ್ ಟು ಅ ಲಾಂಗ್, ಆ್ಯಕ್ಚುಲಿ 4 ವರ್ಷ 5 ವರ್ಷನೂ ಆಗ್ಬೋದು. ಸೊ ಈ ವಿಷಯದಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಮಾಡ್ಕೊಬೇಕಷ್ಟೇ. ಇದರಲ್ಲಿ ಎರಡೇ ದಾರಿಗಳಿರೋದು ನನ್ನ ಪ್ರಕಾರ. ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ಪೊಲೀಸು ಕೋರ್ಟ್ ಅಂತ ಹೋಗೋಕ್ಕಿಂತ ಮುಂಚೆ ಮ್ಯೂಚುವಲ್ ಆಗಿ ಕೂತ್ಕೊಂಡು ನೀವು ಅದನ್ನು ಬಗೆಹರಿಸ್ಕೊಳ್ಳಿ ಅಲ್ವಾ. ಈಗ ನೋಡಿ, ನೀವು ದುಡ್ಡು ಕೊಡಲಿಲ್ಲ ಅಂದರೆ ಆತ ಕೂಡ ಕೆಲಸ ನಿಲ್ಲಿಸಲೇಬೇಕು, ಕನ್ಸ್ಟ್ರಕ್ಷನ್ ಮಾಡುವಂಥವ್ರು. ಅವ್ರಿಗೂ ಅದು ಲಾಸೇ ಆ್ಯಕ್ಚುಲಿ ಅಲ್ವಾ, ಇಬ್ಬರಿಗೂ ಲಾಸೇ. ಬಟ್ ಜಾಸ್ತಿ ಲಾಸು ಕ್ಲೈಂಟ್ಗೆ ಆಗುತ್ತೆ ಅಥವಾ ಕಸ್ಟಮರ್ಗೆ ಆಗುತ್ತೆ. ಯಾಕಂದರೆ ದುಡ್ಡು ಹಾಕಿದರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ. ಅವ್ರು ಹೋಗ್ಬಿಡ್ಬೋದು, ಬಟ್ ನಾವು ಹೋಗೋಕ್ಕಾಗಲ್ವಲ್ಲ, ನಮ್ಮ ಮನೆ ಅದು. ಸೊ ಹೀಗಾಗಿ ಬಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ಸರ್, ಇನ್ನೂ ಒಂದು ನನಗೆ ಇದು ಈ ಥರ ಒಂದು ಘಟನೆಗಳು ನೋಡಿದಾಗೆಲ್ಲ ಇದೇನಪ್ಪ ಈ ಥರ ಎಲ್ಲ ಆಗುತ್ತೆ, ಹೆಂಗೆ ಈ ಥರ ಆಗ್ಬಿಟ್ರೆ ಅಂಥೇಳಿ ಭಾಳ ಬೇಜಾರಾಗುತ್ತೆ. ಅದೇನೆಂದರೆ ತುಂಬ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾ ಇರ್ತಾರೆ. ಓಕೆ, ಯೂಶ್ವಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಈ ಥರ ಆಗುತ್ತೆ. ಏನಾದರೂ ಕೊಲ್ಯಾಪ್ಸ್ ಆಗಿರೋ ಘಟನೆಗಳನ್ನ ಕೇಳ್ತೀವಿ. ಎಷ್ಟೋ ಜನ ಬಿಹಾರದು, ಪಶ್ಚಿಮ ಬಂಗಾಳ ಕಾರ್ಮಿಕರು ಯಾರ್ಯಾರೋ ಅದರಲ್ಲಿ ಸತ್ತೋಗಿರೋದು ಕೂಡ ಕೇಳ್ತೀವಿ. ಓಕೆ, ಸೊ ಇದು ಯಾಕಾಗುತ್ತೆ ಸರ್? ಯಾಕೆಂದರೆ ಸುಮಾರು ಜನರ ಮನಸ್ಸಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿಸ್ಬೇಕಂತ ಆಸೆ ಇರುತ್ತೆ ಅಲ್ವಾ. ಅಥವಾ ಅಲ್ಲಾಗೋದಿಲ್ಲ, ಆಗಲ್ಲ ಅಂತೇನಿಲ್ಲ, ಇಲ್ಲೂ ಆಗಬಹುದು, ರೆಸಿಡೆನ್ಷಿಯಲ್ ಕೂಡ. ಸೊ what do you think about this? The main reason for it, sir, ಅದೇ again choosing the right contractor, right builder is the main thing. ಯಾಕಂದರೆ ಏನಾಗುತ್ತೆ ಅಂದರೆ ಸರ್, ಒಂದು ಇದರಲ್ಲಿ 2 ವಿಷಯ ಇದೆ. ಮೋಸ್ಟ್ ಆಫ್ ದ ಜಾಗದಲ್ಲಿ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದು ಬಂದ್ಬಿಟ್ಟು ಬಿಲ್ಡರ್ ಆಸ್ ಬಿಲ್ಡ್ ಆ್ಯಂಡ್ ಸೋಲ್ಡ್ ಇಟ್. ಬಿಲ್ಡಿಂಗ್ ಕಟ್ ಮಾರಿದ್ದಾರೆ, ದೇ ವಿಲ್ ನೆವರ್ ಮೇಂಟೈನ್ ಎನಿ ಕ್ವಾಲಿಟೀಸ್ ಅಟ್ ಆಲ್. ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್, ನಾಟ್ ಆಲ್ ಬಟ್ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ ಬಂದ್ಬಿಟ್ಟು, ಇವಾಗ ನಮಗೊಂದು 30-40 ಸೈಟ್ ಅಂದಾಗ 30-40 ಸೈಟಿಗೆ ವಿ ವಿಲ್ ಟೆಲ್ ಅಪ್ ಟು 95 ಬ್ಯಾಗ್ಸ್ವರೆಗೂ ಸಿಮೆಂಟ್ ಹೋಗ್ಬೇಕಂತ. ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ಅವ್ರದ್ದು 50 ಬ್ಯಾಗ್ಸ್ವರೆಗೂ ಸಿಮೆಂಟ್ ಯೂಸ್ ಮಾಡ್ತಾರೆ ಬಿಲ್ಡಿಂಗ್ ಸೇಲ್ ಮಾಡೋಕ್ಕೆ. ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಇಂಟೀರಿಯರು, POP ವರ್ಕು, ಪೇಂಟ್ರಲ್ಲಿ ಮಾತ್ರ ಜಿಗ್ ಅಂತ ತೋರಿಸ್ಬಿಡ್ತಾರೆ. ಜನರು ಅದನ್ನು ನೋಡ್ಬಿಟ್ಟು 50 lakh 60 lakh 70 ಲಕ್ಷಕ್ಕೆ ಒಂದು ಬಿಲ್ಡಿಂಗ್ ತೊಗೊತಾರೆ. ಒಂದು ಬಿಲ್ಡಿಂಗ್ ಅಂದಮೇಲೆ ಮಿನಿಮಮ್ ಆ ಬಿಲ್ಡಿಂಗ್, ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಹೋದರೆ, ನನಗೆ ಒಂದು 30-40 ಸೈಟ್ ಇದ್ದು ಸ್ಟ್ರಕ್ಚರಲ್ ಡ್ರಾಯಿಂಗ್ ಹೋದರೆ, ಸಾಯಿಲ್ ಟೆಸ್ಟಿಂಗ್ ಆದಮೇಲೆ ಸಾಯಿಲ್ ಟೆಸ್ಟಿಂಗ್ ಬೇಸ್ಡ್ ಸ್ಟ್ರಕ್ಚರಲ್ ಡಿಸೈನ್ ಆಗುತ್ತೆ. ಅದರಲ್ಲಿ ಎಷ್ಟು ಸ್ಟೀಲ್ ಬೇಕು, ಎಷ್ಟು ಕಾಲಮ್ಸ್ ಬೇಕು, ಎಷ್ಟು ಬೀಮ್ ಬೇಕು, ಪ್ರತಿಯೊಂದು ಡಿಸೈನು ಬಂದ್ಬಿಟ್ಟು ಸ್ಟ್ರಕ್ಚರಲ್ ಇಂಜಿನಿಯರ್ ಡಿಸೈಡ್ ಇಟ್. ಇವಾಗ ಫಾರ್ ಎಕ್ಸಾಂಪಲ್ 10 tons ಆಫ್ ಸ್ಟೀಲ್, ಫಾರ್ ಎಕ್ಸಾಂಪಲ್ ಹೇಳ್ತೇನೆ, 10 tons ಆಫ್ ಸ್ಟೀಲ್ ಬರುವಾಗ ಸ್ಟ್ರಕ್ಚರಲ್ ಏನು ಮಾಡ್ತಾರೆ, ಸೇಫರ್ ಸೈಡಿಗೆ ನಾಳಿದ್ದ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಹೆಸರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, 15 ton ಹಾಕ್ಬಿಡ್ತಾರೆ. ಇಟ್ ಗೋಸ್ ಆನ್ ಬಿಲ್ಡರ್. ಬಟ್ ವಿ ನೆವರ್ ಶಾರ್ಟ್ ಕಟ್. ಅದು ಏನಿದೋ ಅದನ್ನು ಹಂಗೆ ಯೂಸ್ ಮಾಡ್ತೀವಿ. ಯಾಕಂದರೆ ನಾಳಿದ್ದ ದಿನ ಏನು ಬೇಕೋ ಆಗ್ಬೋದು. ಏನಾದರೂ ಆಯ್ತು ಅಂದರೆ ಯಾರಪ್ಪ ಕಟ್ಟಿದ್ದು, ರಿಯಾಜಸ್ ಗೋಲ್ಡನ್ ಕೇಕ್ ಕಟ್ಟಿದ್ದಂದರೆ ದೆನ್ ವಿ ಡ್ಯಾಮೇಜ್ ಆಲ್ ಅವರ್ ನೇಮ್. ಸೊ ನಾವು ಕಾಂಪ್ರಮೈಸ್ ಮಾಡಲ್ಲ. ಬಟ್ ಬಿಲ್ಡರ್ಗೆ ಹಂಗಲ್ಲ. ಅವರೆಲ್ಲ ಹೆಂಗಂದರೆ ಮೋಸ್ಟ್ಲಿ ಬೆಂಗಳೂರಲ್ಲಿ ನಡೆಯೋದು,
ಒಂದೊಂದು ಏರಿಯಾರಲ್ಲೂ SC/ST ಲ್ಯಾಂಡ್ಸ್ ಇರುತ್ತೆ ಸರ್. SC/ST ಲ್ಯಾಂಡ್ಸಲ್ಲಿ ಅವ್ರು ಲೋಕಲ್ಸ್ ಎಲ್ಲ ಆ ಕಡೆ ಇರೋ ಮಾಫಿಯಾಸಮ್ ಎಲ್ಲ ಇಟ್ಕೊಂಡ್ಬಿಟ್ಟು ಅವರು ಆ ಬಿಲ್ಡಿಂಗ್ನ ಕಟ್ಬಿಟ್ಟು ಕ್ವಾಲಿಟಿ ಸಬ್ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ತಾರೆ. ಸೊ ಅದಕ್ಕೆ ಕನ್ಸಾಲಿಡೇಷನ್ ಆಗಿದೆ, ಮಣ್ಣು ಹಿಂಗಿದೆ, ಮಣ್ಣು ಲೋಡ್ ತೊಗೊಳುತ್ತಾ, ಟೆಸ್ಟ್ ಆಗಿದೆ, ಎಂಥದಿಲ್ಲ. ಬಟ್ ಜನರಿಗೆ 70 ಲಕ್ಷಕ್ಕೆ ಮನೆ ಬೇಕು, 50 ಲಕ್ಷಕ್ಕೆ ಮನೆ ಬೇಕು. ಸೊ ದಟ್ ಇಸ್ ವಾಟ್ ವಿಲ್ ಹ್ಯಾಪನ್. ಅದೇ ನಿಮಗೆ ಸಿಗೋದು. ಬಿಕಾಸ್ ನಿಮಗೆ ಲ್ಯಾಂಡ್ ಸಮೇತ ಬಿಲ್ಡಿಂಗ್ ಬೇಕಾದ್ರೆ 70 ಲಕ್ಷಕ್ಕೆ ಯಾರು ಕೊಡೋಕ್ಕೆ ಚಾನ್ಸೇ ಇಲ್ಲ. ಬೆಂಗಳೂರು ಸರೌಂಡಿಂಗ್ರಲ್ಲೂ ಇವತ್ತಿನ ಡೇಟ್ಗೆ ನಿಮಗೆಲ್ಲ 85, 95, 1 crore ಮೇಲೆ ಹೋಗುತ್ತೆ. ಓನ್ಲಿ ಗ್ರೌಂಡ್ ಫ್ಲೋರ್ ಅಂದರೆ ಇವತ್ತಿನ ಡೇಟಿಗೆ ಲ್ಯಾಂಡ್ ವ್ಯಾಲ್ಯೂ 50 to 60 lakhs ಅಬೋವ್ ಇದೆ ಬ್ಯಾಂಗ್ಳೂರು ಔಟರಲ್ಲಿ. ಹೌದು. ಸೊ ಅದನ್ನು ಜನರು ಮಾಹಿತಿ ತಿಳ್ಕೊಂಡು ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ಅಂದರೆ ತುಂಬ ಕಡಿಮೆ ಸಿಗುತ್ತೆ ಅಂದರೆ ದಯವಿಟ್ಟು ಆ ಥರ ಅದನ್ನು ಹಳ್ಳಕ್ಕೆ ಬೀಳ್ಬಿಡಿ. ಮೋಸ. ಮತ್ತು ಇನ್ನೊಂದು ಕನ್ಸಾಲಿಡೇಷನ್ ಪ್ರಾಪರಾಗಿ ಆಗಬೇಕು ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ನೀವು ಮನೆ ಕಟ್ಟಿದ್ದೀರಾ, ನಿಮ್ಮ ಮನೆ ಇದೆ ಪ್ರಾಪರ್ಟಿ ಅಂತ ತಿಳ್ಕೊಳ್ಳಿ. ಮನೆ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರಬಾರ್ದು. ನೀರು ನಿಂತ್ಕೊಂಡೈತೆ ಅಂತ ತಿಳ್ಕೊಳ್ಳಿ. ಆ ನೀರಲ್ಲಿ ಏನಾಗುತ್ತೆ, ನೀವು ಫೌಂಡೇಶನ್ಗೆ ಹೋಗುತ್ತೆ. ಫೌಂಡೇಶನ್ ಹೋದಾಗ ಇವಾಗ ನೀವು ಕಾಲಿಕ್ಕ ಜಾಗದಲ್ಲಿ ರಚ್ಚಿದ್ರೆ ನೀವು ಕಾಲು ನಿಂತ್ಕೊಳುತ್ತಾ? ಇಲ್ಲ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಅಲ್ಲಿ ಮಣ್ಣು ಫೌಂಡೇಶನ್ ನೀರು ಹೊರಡೆ ಹೋಗ್ತಾ ಇರುತ್ತೆ, ಡ್ರೈನೇಜ್ ನೀರು ಹೋಗ್ತಾ ಇರುತ್ತೆ. ಅದನ್ನು ನೀವು ಪ್ರಾಪರ್ಟಿನ ಸೈಡ್ರಲ್ಲಿ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ. ಅದನ್ನು ನೀವು ಪ್ರೊಟೆಕ್ಟ್ ಮಾಡಿದಾಗ ಇಟ್ಟಿದ್ರೆ ಖಂಡಿತ ನೀರೆಲ್ಲ ಒಳಗಡೆ ಹೋಗ್ತಾ ಇತ್ತು ಅಂದರೆ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಜಾಸ್ತಿ ಚಾನ್ಸಸ್ ಇರುತ್ತೆ. ಬಿಕಾಸ್ ನೀವು ಹಾಕಿರೋ ಫುಟಿಂಗ್ ಕೆಳಗಡೆ ಮಣ್ಣು ಸ್ವಲ್ಪ ಒಂದು 1 ಇಂಚ್ 2 ಇಂಚ್ ಕುತ್ಕೊಂಡಾಗ ಸೆಟಲ್ಮೆಂಟ್ ಅಂತೀವಿ. ಅದೇ ಜಾಸ್ತಿ ಒಂದು 1/2 feet ಮೇಲೆ ಹೋಯ್ತು ಅಂದರೆ ಕೊಲಾಪ್ಸ್ ಆಗುತ್ತೆ ಅಷ್ಟೇ. ಓಕೆ. ಸೊ ದಿಸ್ ಆರ್ ದ ಮೇನ್ ರೀಸನ್ಸ್. ಮತ್ತು G+1ಗೆ ಫ್ಲೋರ್ ಪ್ಲಾನ್ ಹಾಕ್ಕೊಂಡಿರೋದು, G+1ಗೆ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗುತ್ತೆ. ಸಡನ್ನಾಗಿ ದುಡ್ಡು ಬರುತ್ತೆ, ಇನ್ನೂ 1 ಫ್ಲೋರ್ ತಾನೇ ಏನಾಗಲ್ಲ, ಮೇಸ್ತ್ರಿ ಹತ್ರ ಮಾತಾಡಿದ್ರೆ ಮೇಸ್ತ್ರಿ ಏನಾಗಲ್ಲ ಅಂದರು ಮಾಡಿಸ್ಕೊಬೋದು ಅಂತ. ಅದನ್ನು ದೇರ್ ಇಸ್ ಎ ವೇ, ದೇರ್ ಈಸ್ ಅ ಕ್ವಾಲಿಫೈಡ್ ಇಂಜಿನಿಯರ್. ಆ ಇಂಜಿನಿಯರ್ನ ಇಟ್ಟು ಟೆಸ್ಟ್ ಮಾಡಿ ಆಗುತ್ತಾ, ಲೋಡ್ ತೊಗೊಳೋದು. ನಾವು ಇವಾಗ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಮೇಲೆ ರಿನೋವೇಷನ್ ವರ್ಕೋ ಇಲ್ಲ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಮೇಲೆ ರೂಫ್ ಕಟ್ಟಲ್ಲ ಅಂದರೆ ದಿಸ್ ಇಸ್ ದ ಮೇನ್ ರೀಸನ್. ಅಲ್ಲಿ ಬಿಲ್ಡಿಂಗ್ ಯಾವ ಥರ ಇರುತ್ತೆ ಅಂತ ಯಾರಿಗೂ ಮಾಹಿತಿ ಇರಲ್ಲ ಸರ್ ಒಳಗಡೆ. ಸೊ ಒಂದೊಂದು ನಾವು ಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡಿರೋಕ್ಕಲ್ಲ, ಆಲ್ರೆಡಿ ನಮ್ಮ ಹತ್ರ ಇರೋ ಕೆಲಸಗಳೇ ಜಾಸ್ತಿ ಇದೆ. ಸೊ ಅದರಿಂದ ನಾವು ತೊಗೊಳಲ್ಲ. ಸೊ ಅಟ್ ದ ಸೇಮ್ ಟೈಮ್ ಆಲ್ವೇಸ್ ನಾನು ಹೇಳೋದೇನೆಂದರೆ, ಮೋಸ್ಟ್ಲಿ ಜನರಿಗೆ ದಯವಿಟ್ಟು ಮನೆ ಕಟ್ಟುವಾಗ ಟ್ರೈ ಟು ಪ್ರೊಟೆಕ್ಟ್ ಯುವರ್ ಏರಿಯಾ. ಅದನ್ನು ನೀವು ಸೇಫ್ ಗಾರ್ಡ್ ಮಾಡಿ. ಇವಾಗ ಒಂದು ಜಾಗದಲ್ಲಿ ನೀವು ಮೋಸ್ಟ್ಲಿ ಇವಾಗ ಎಲ್ಲೋ ಕೋಲಾರ ಕಡೆ ನೋಡಿದೆ, ಮಣ್ಣು ತೆಗೆದಿದ್ರು ಅವರು, ಫುಟಿಂಗ್ ಫೌಂಡೇಶನ್ ಹೋಗಿ ಮಣ್ಣು ತೆಗೆದಿದ್ರು. ಈ ಕಡೆ ಬಿಲ್ಡಿಂಗ್ ಕೊಲಾಪ್ಸ್ ಆಯಿತು. ಬಿಕಾಸ್ ಆ ಕೆಳಗಡೆ ಬಂದ್ಬಿಟ್ಟು ಜಾಗ ಆಯಿತು, ಮಣ್ಣು ನೀರು ಹೋಗಿ ನೀರು ಸೆಟ್ಲ್ ಆಗಿತ್ತು, ಅದರಿಂದ ಬಿಲ್ಡಿಂಗ್ ಕೊಲಾಪ್ಸ್ ಆಯಿತು. ಸೊ ದಿಸ್ ಆರ್ ದ ಮೇನ್ ರೀಸನ್ಸ್ ಆ್ಯಕ್ಚುಲಿ. ಇವಾಗ ನಾನು ಬಂದ್ಬಿಟ್ಟು ಒಂದು ಜಾಗದಲ್ಲಿ ನನಗೆ ಸಾಯಿಲ್ ರಿಪೋರ್ಟ್ ಕೊಟ್ಟಿರ್ತಾರೆ, 10 feet ಮಣ್ಣು ತೆಗಿಬೇಕಂತ ಹೇಳ್ಬಿಟ್ಟು. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ HBR ಲೇಔಟಲ್ಲಿ, ಇವಾಗ ನಮ್ಮದು ಆನ್ಗೋಯಿಂಗ್ ಪ್ರಾಜೆಕ್ಟು. ಅವರು G+5 ಕಟ್ಟಿದ್ದಾರೆ ವಿತ್ 5 feet ಫುಟಿಂಗು. ಅದು ಮಾಡೋಂಗಿಲ್ಲ. G+5 ಎಲ್ಲ ಮಾಡಬೇಕಾದ್ರೆ ಮಿನಿಮಮ್ 10 feet ಆದರೂ ಇರಬೇಕು, 8 to 10 feet ಆದರೂ ಇರಬೇಕು. ಬಟ್ ಅವ್ರು ಬಂದ್ಬಿಟ್ಟು 10 feet ಮಾಡಿದಾಗ 5 feetಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಅಂಥ ಜಾಗದಲ್ಲಿ ಏನಾಗುತ್ತೆ ಅಂದರೆ ನೀವು ಎಕ್ಸ್ಪ್ರೆಷನ್ ಮಾಡೋದು ತುಂಬ ಹುಷಾರಾಗಿರಬೇಕು. ದಟ್ ಕೊಲಾಪ್ಸ್ ಆಗಿ ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ನಾವು ಅದನ್ನು ನೋಡ್ತಾನೆ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಯಾವುದೊಂದು ಬಿಲ್ಡಿಂಗ್ ಹಿಂಗೆ ವಾಲ್ ಇದೆ, ಆಮೇಲೆ BBMP ಎಲ್ಲ ವೆಕೇಟ್ ಮಾಡಿ ಆಮೇಲೆ ಅದನ್ನು ಡೆಮಾಲಿಷ್ ಮಾಡಿರೋದು. ಸೊ ಆ ಒಂದು ವಾಲ್ ಅಂತದ್ದು ಇದೆಯಲ್ಲ, ಅದು ನನ್ನ ಪ್ರಕಾರ ಅದು ಇಟ್ಸ್ ಅ ಕ್ರೈಮ್ ಆ ಥರ ಮಾಡುವಂಥದ್ದು. ಯಾಕೆ ಅಂದರೆ ಬರೀ ನಿಮ್ಮ ಬಿಲ್ಡಿಂಗ್ ಅಲ್ಲ, ನಿಮ್ಮ ಅಕ್ಕಪಕ್ಕ ಎಲ್ಲ ಎಲ್ಲರಿಗೂ ಪ್ರಾಬ್ಲಮ್. ಅದು ಎಲ್ಲರಿಗೂ ಲೈಫ್ ಥ್ರೆಟನಿಂಗ್ ಸಿಚುವೇಶನ್. ಸೊ ಹೀಗಾಗಿ ದಯವಿಟ್ಟು ಇದನ್ನು ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಇದೆಲ್ಲವನ್ನು ಕೂಡ ಗಮನಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ, ಈಗ ಮನೆ ಆಲ್ರೆಡಿ ಕಟ್ಟಿರೋದು ತೊಗೋಬೇಕಂತ ತುಂಬ ಜನ ಅನ್ಕೊಂಡಿರ್ತಾರೆ ಅಲ್ವಾ? ಈಗ ನಾವು ಕೂಡ ಫ್ಲಾಟ್ ಕಟ್ಟಿರೋದು ತೊಗೊಂಡಿರ್ತೀವಿ. ಬಟ್ ಏನಂದ್ರೆ ಒಂದು ಬ್ರ್ಯಾಂಡೆಡ್ ಒಂದು ಬಿಲ್ಡರ್ ಇರೋದ್ರಿಂದ ಅವ್ರ ಮೇಲೆ ನಂಬಿಕೆ ನಮಗೆ, ಇವರು ಚೆನ್ನಾಗೇ ಕಟ್ಟಿರ್ತಾರೆ ಅಂತ ಹೇಳಿ. ಬಟ್ ಕೆಲವೊಂದು ಹೆಂಗಿರುತ್ತೆ ಅಂದರೆ 40-60 ಸೈಟ್ ಇರುತ್ತೆ, ಇಲ್ಲ 30-40 ಸೈಟ್ ಇರುತ್ತೆ. ಅದರಲ್ಲಿ ಏನೂ ಇರಲ್ಲ. ಕೆಳಗಡೆ ಯಾವುದು ಸೆಕ್ಯೂರಿಟಿ ಒಂದು ಬಿಟ್ಟರೆ, ಕಾರ್ ಪಾರ್ಕಿಂಗ್ ಒಂದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅವರು ಒಂದು 4 ಮನೆಗಳನ್ನ ಕಟ್ಟಿ ಮಾರಾಟ ಮಾಡ್ತಾರೆ ಅಲ್ವಾ ಸರ್? ಈಗ 3rd floor 4th floorಲ್ಲಿ 2 ಮನೆಗಳಿರ್ತವೆ, ಅಥವಾ 1 ಮನೆ ಇರುತ್ತೆ. ಸರಿ, ಇಲ್ಲಿ ನಮಗೆ ಆಲ್ರೆಡಿ 3 ಮನೆ ಸೋಲ್ಡ್ ಔಟ್ ಆಗಿರುತ್ತೆ, 1-2 ಮನೆ ಉಳಿದಿರುತ್ತೆ. ಅಲ್ಲಿ ಹೋಗಿ ನಾವು ನೋಡ್ತೀವಿ, ಚೆನ್ನಾಗಿದೆ ಅನಿಸುತ್ತೆ, ತೊಗೋತೀವಿ. ಸರ್, ಹೌ ವಿ ಕ್ಯಾನ್ ಚೆಕ್ ಅದ್ರ ಕ್ವಾಲಿಟಿನ ನಾವು ಹೆಂಗೆ ಚೆಕ್ ಮಾಡೋಕ್ಕಾಗುತ್ತೆ? ಕ್ವಾಲಿಟಿ ಸರ್, ಅದೇ ಲೈಕ್ ಒಂದು ಟ್ರಸ್ಟೆಡ್ ಪಾರ್ಟ್ನರ್ ಆಗಿರಬೇಕು. ಅವ್ರು ಯಾವ ಥರ ಬಿಲ್ಡರ್ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಸರ್ಚ್ ಮಾಡಿ. ಇವಾಗ ಏನಾಗುತ್ತೆ ಅಂದರೆ, ಕೆಲವರು ಬಂದ್ಬಿಟ್ಟು ಫ್ಲೋರ್ ಪ್ಲ್ಯಾನ್ನಿಂದ ಅಪ್ರೂವಲ್ನಿಂದ ಪ್ರತಿಯೊಂದು ಡಾಕ್ಯುಮೆಂಟ್ ಪರ್ಫೆಕ್ಟಾಗಿ ಇಟ್ಟಿರ್ತಾರೆ. ಇವಾಗ ನೀವು ಸ್ಟ್ರಕ್ಚರಲ್ ಡೀಟೇಲ್ ಕೇಳಿ, ಸ್ಟ್ರಕ್ಚರಲ್ ಡೀಟೇಲ್ ಕರೆಕ್ಟಾಗಿ ಕೊಡ್ತಿದ್ದಾರೆ ಚೆಕ್ ಮಾಡಿ. ಅದೇ ರೀಇನ್ಫೋರ್ಸ್ಮೆಂಟ್ ಯೂಸ್ ಮಾಡಿದ್ದಾರೆ ಚೆಕ್ ಮಾಡಬೇಕು. ಇವಾಗ ಏನಾಗುತ್ತೆ ಅಂದರೆ, ಕೆಲವರು ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಬೋಗಸ್ ಇಟ್ಟಿರ್ತಾರೆ. ಅದು ಮಾಡೋರಂತೂ ತುಂಬ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾರೆ. ಈ ನೀವು ಕೇಳಿದೆಲ್ಲ ಪ್ರೊವೈಡ್ ಮಾಡ್ತಾರೆ, ಅಂಥವರು ಇದ್ದಾರೆ. ನಿಮ್ಮ ಇದೆ ಅದು ಬೇರೆನೇ ಹೇಳಂಗಿಲ್ಲ ಆ್ಯಕ್ಚುಲಿ. ಬಿಕಾಸ್ ಸ್ಟ್ರಕ್ಚರ್ನ ಹೊಡೆದಂತೂ ಚೆಕ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಟೂಲ್ಸ್, ಬಟ್ ಅದನ್ನು ಥರ್ಡ್ ಪಾರ್ಟಿ ಇಂಜಿನಿಯರ್ ಇಟ್ಟು ನೀವು ಟೆಸ್ಟ್ ಮಾಡಬೇಕಷ್ಟೇ. ಓಕೆ, ನಾವು ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮನೆ ಕಟ್ಟೋದೊಂದು ನಾವು ಡ್ರೀಮ್ ಹೌಸ್ ಅಂತ ಮಾತಾಡ್ತೀವಿ. ಬಟ್ ಡ್ರೀಮ್ ಹೌಸ್ ಕೆಲವೊಂದು ಸಲ ಈ ಥರ ಅಂದ್ರೆ ಈಗ ಮಾತಾಡಿದ ವಿಚಾರಗಳನ್ನ ಹೇಳಿದ್ನಲ್ಲ, ಈ ಥರ ದುಸ್ವಪ್ನ ಆಗುವಂಥ ಸಾಧ್ಯತೆ ಇದೆ. ಆ ದುಸ್ವಪ್ನ ಆಗಬಾರ್ದು, ನೈಟ್ ಮೇರ್ ಆಗಬಾರ್ದು ಅಂದರೆ ಒಳ್ಳೆ ಬಿಲ್ಡರ್
ಟ್ರಸ್ಟೆಡ್ ಬಿಲ್ಡರ್, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳು, ಕ್ವಾಲಿಟಿ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳ ಹತ್ರ ಹೋಗಿ. ಸರ್, ಈಗ ಇನ್ನೊಂದು ಸಮಸ್ಯೆ, ಮನೆ ಕಟ್ಟಿರ್ತಾರೆ, ಎಲ್ಲ ಚೆನ್ನಾಗೇ ಇದೆ, ಏನೂ ಸಮಸ್ಯೆ ಇಲ್ಲ, ಬಟ್ ಏನಂದರೆ ಕ್ರ್ಯಾಕ್ಸ್ ಬರುವಂಥದ್ದು, ನೀರು ಸೋರುವಂಥದ್ದು, ಈ ಥರದ್ದೆಲ್ಲ ಬರುತ್ತಲ್ಲ ಸರ್, ಅದ್ರ ಬಗ್ಗೆ? ಆನ್ ಟೈಮ್ ಎರರ್ ಅಕರ್ಸ್ ಸರ್. ಆ್ಯಕ್ಚುಲಿ ಏನಂದರೆ ಇವಾಗ ಇದರಲ್ಲಿ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದ್ರೆ ಇನ್ನೊಂದು ಮಾತು ಹೇಳ್ತೇನೆ. ಕೆಲವು ಜಾಗದಲ್ಲಿ ಕ್ರ್ಯಾಕ್ ಅನ್ನೋದು ಲೈಕ್ ಏರ್ ಕ್ರ್ಯಾಕ್ ಅನ್ನೋದು ಕಾಮನ್, ಅದು 1 mm ಲೆಸ್ ದೆನ್ ಇದಾಗಿರುತ್ತೆ. ಕೆಲವು ಜಾಗದಲ್ಲಿ 3 mm ಮೇಲೆ ಕ್ರ್ಯಾಕ್ ಹೋದ್ರೇ ಸಮಥಿಂಗ್ ಸೀರಿಯಸ್ ಇಶ್ಯೂ ವಿತ್ ದ ಸ್ಟ್ರಕ್ಚರ್. ಇದೊಂದು ಪಾಯಿಂಟ್ ನೀವು ನೋಟಬಲ್ ಆಗಿ ಕಾಮನ್ ಮ್ಯಾನಿಗೆ ತಿಳಿಸ್ಬೋದು. ಗೋಡೆಯಲ್ಲಿ ಏರ್ ಕ್ರ್ಯಾಕ್ ಆಗಿ ಬರುತ್ತಲ್ಲ, ನಿಮ್ಮ ಲಿಟ್ರಲಿ ಏರ್ ಕ್ರ್ಯಾಕ್ ಅನ್ನೋ ಥರ ಇರುತ್ತೆ, ಅದರಲ್ಲಿ ಏನು ನಥಿಂಗ್ ಟು ವರಿ, ಅದೇನಾಗಲ್ಲ. ಅದು ಇವೆಂಚುವಲಿ ಇವಾಗಿರೋ ಮೆಟೀರಿಯಲ್ಸ್ ಬರೋದೇ ಅದು ಇಲ್ದಾಗ ಮನೆ ಕಟ್ಟಕ್ಕೆ ಸಾಧ್ಯ ಅಂತೂ ಇಲ್ಲ. ವಿ ವಿಲ್ ಟ್ರೈ ಟು ಡೂ ಆ್ಯಸ್ ಮಿನಿಮಮ್ ಆ್ಯಸ್ ಇಟ್ ಈಸ್. ಸೊ ಆ ಥರ ಇರಬಾರ್ದು, ಅದಂತೂ ಇಂಪಾರ್ಟೆಂಟು. ಸೊ ಆ ಥರ ಆದರೆ ಅದನ್ನು ಯು ಶುಡ್ ಕನ್ಸಿಡರ್ ಸೀರಿಯಸ್ ಇಶ್ಯೂ ಇದೆ ಅಂತ ಒಟ್ಟು ಬಿಲ್ಡಿಂಗಲ್ಲಿ. ಕೆಲವರು ಇವಾಗ ತೊಗೊತಾರಲ್ಲ ಅಂಥ ಜಾಗದಲ್ಲಿ ನಾನು ಹೇಳ್ತೀನಿ, ಇವಾಗ ನಿಮ್ಮ ಹತ್ರ ಬಜೆಟ್ ಇಶ್ಯೂ ಇಲ್ಲ, ನೀವು ಬಂದ್ಬಿಟ್ಟು ಮನೆ ಕಟ್ಟುವಾಗ ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮುಗಿಸ್ಬಿಟ್ಟು ನನಗೆ ಇದನ್ನು ಇನ್ನೂ ಸೇಫ್ ಗಾರ್ಡ್ ಮಾಡೋಕ್ಕೆ ಏನು ಮಾಡೋದು, ಬಿಲ್ಡಿಂಗ್ ಒಳಗೆ ನೀರು ಬರಬಾರ್ದು, ನನ್ನ ಪ್ರಾಪರ್ಟಿ ಸೇಫ್ ಆಗಿರಬೇಕು, ಫೌಂಡೇಶನ್ ಒಳಗೆ ನೀರು ಹೋಗಬಾರ್ದು ಅಂದರೆ ದೇರ್ ಇಸ್ ಅನದರ್ ವೇ ಆಫ್ ಕನ್ಸ್ಟ್ರಕ್ಷನ್. ಕಂಪ್ಲೀಟ್ ನಿಮ್ಮ ಪ್ರಾಪರ್ಟಿ 30-40 ಏನಿದೆ ಮಣ್ಣು ಫುಲ್ಲಾಗಿ ತೆಗೆದುಬಿಡ್ಬೇಕು. 6 feet 8 feet ಎಷ್ಟು ಬೇಕೋ ಅಷ್ಟು ಮಣ್ಣು, ಗಟ್ಟಿ ಮಣ್ಣು ಸಿಗೋವರು ಮಣ್ಣು ಫುಲ್ಲು ತೆಗೆದುಬಿಟ್ಟು ಕೆಳಗಡೆ ಎಲ್ಲ ಟೋಟಲ್ ಕಾಲಮ್ಸ್ ಆಗಿಬಿಟ್ಟು ಗ್ರೌಂಡ್ 0 ಒಂದು ಬೀಮ್ ರನ್ ಮಾಡಿಬಿಟ್ಟು ಬೀಮ್ ಸುತ್ತಿ ಒಂದು ಗೋಡೆ ಕಟ್ಬಿಡ್ಬೇಕು. ಅರ್ಥ ಆಯ್ತಾ ಸರ್? ಅದನ್ನು ಫುಲ್ ಕಟ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಂಗು ಮಾಡಬೇಕು ಸಮೇತ. ಪ್ಲಾಸ್ಟಿಂಗ್ ಮಾಡಿಬಿಟ್ಟು ಕನ್ಸಾಲಿಡೇಷನ್ ಮಾಡಿದ್ರೆ ಸೊ ದಟ್ ಎಕ್ಸಿಸ್ಟಿಂಗ್ ಪಕ್ಕದಲ್ಲಿರೋ ಬಿಲ್ಡಿಂಗ್ನಿಂದ ನಿಮ್ಗೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಖಂಡಿತ ಆಗಲ್ಲ. ನಿಮ್ಮ ಬಿಲ್ಡಿಂಗ್ 200% ಸೇಫ್ ಗಾರ್ಡ್ ಆಗುತ್ತೆ. ಬಟ್ ದಿಸ್ ವಿಲ್ ಇನ್ಕ್ರೀಸ್ ಯುವರ್ ಬಜೆಟ್ ಆಫ್ ಕನ್ಸ್ಟ್ರಕ್ಷನ್. ಇದು ಯಾರೂ ಕೊಡಲ್ಲ ಸಾಮಾನ್ಯವಾಗಿ. ಕೆಲವರು ಕ್ಲೈಂಟ್ ಬಂದ್ಬಿಟ್ಟು ಸರ್ ನಾನು ಮನೆ ಕಟ್ತೀನಿ, ಐ ಹ್ಯಾವ್ ನೋ ಇಶ್ಯೂ ವಿತ್ ಫಂಡ್, ಇಟ್ ಶುಡ್ ಗೋ ಫಾರ್ ನೆಕ್ಸ್ಟ್ 4 ಜನರೇಷನ್ ಇಲ್ಲ 3 ಜನರೇಷನ್. ಯಾವ ಥರ ಮಾಡೋಣ, ನಾಳೆ ನನ್ನ ಮನೆ ಪಕ್ಕದಲ್ಲಿ ಯಾರು ಮನೆ ಕಟ್ತಾರೆ, ಅವ್ರು ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನನ್ನ ಪ್ರಾಪರ್ಟಿ ಸೇಫ್ ಗಾರ್ಡ್ ಆಗಿರಬೇಕಂದ್ರೆ ದೆನ್ ವಿ ಟೆಲ್ ಫಾರ್ ಸಚ್ ಕ್ಲೈಂಟ್ ದಿಸ್ ಆಪ್ಷನ್. ಹಿಂಗೂ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಭಾಳ ಒಳ್ಳೆ ಐಡಿಯಾ ಸರ್ ಇದು. ಸೊ ದಿಸ್ ವಿಲ್ ಪ್ರೊಟೆಕ್ಟ್. ಇದಕ್ಕೆ ನಿಮ್ಗೆ ಒಂದು 5 ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ. ಬಿಕಾಸ್ ಎಂಟೈರ್ ಆ ಮಣ್ಣು ತೆಗಿಯೋದು ಎಲ್ಲ ಬಂದ್ಬಿಟ್ಟು ಶಿಫ್ಟ್ ಮಾಡಿಕ್ಕೆ ಒಂದು ಜಾಗ ಬೇಕು, ಅದು ತೆಗೆದ್ಬಿಟ್ಟು ಕೆಳಗಡೆ ಫುಲ್ ಬೀಮ್ ರನ್ ಮಾಡಬೇಕು, ಅದಕ್ಕೆ ಗೋಡೆ ಕಟ್ಟಬೇಕು. ಸೊ ಆಲ್ ದಿಸ್ ಥಿಂಗ್ಸ್ ಇಫ್ ಯು ಟಾಕ್ ಟು ಎಕ್ಸ್ಪರ್ಟ್ ಹಿ ವಿಲ್ ಅಡ್ವೈಸ್ ಯು. ಓಕೆ. ಸೊ ದಿಸ್ ಇಸ್ ಪಾಸಿಬಿಲಿಟೀಸ್ ಆರ್ ದೇರ್, ಇದಂತೂ ಮಾಡ್ಬೋದು. ಈಗ ಯಾರೋ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ಅಕ್ಕಪಕ್ಕ ಎಲ್ಲ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಸೊ ಹಿಂಗಾಗಿ ಅಲ್ಲಿ ನೀರು ಬರೋಂಥ ಸಾಧ್ಯತೆಗಳೇನಿರಲ್ಲ ಅಂತ ಅನ್ಕೋತೀನಿ. ಸೊ ಇವಾಗ ಕೆಲವರು ಬಿಲ್ಡರ್ಸ್ ಬಂದ್ಬಿಟ್ಟು ಮನೆ ಕಟ್ಟುವಾಗ ಏನು ಮಾಡ್ತಾರೆ ಅಂದರೆ ಸರ್, ನಾನು ಅದೇ ಹೇಳ್ತೇನೆ, ಎಲ್ಲ ಬಿಲ್ಡರ್ಸ್ ಕೆಟ್ಟವರಲ್ಲ, ತುಂಬ ಒಳ್ಳೆಯವರು ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಹ್ಯಾವ್ ಅ ಪ್ರೂಫ್. ಸರ್ ನಾನು ಬಿಲ್ಡಿಂಗ್ ಫುಟಿಂಗ್ ಎಷ್ಟು ತೆಗೆದಿದ್ದೀನಿ ಟೇಪ್ ಹಿಡಿದು ರೆಕಾರ್ಡಿಂಗ್ ಮಾಡಿ ಇಟ್ಕೊತಾರೆ. ದೇ ವಿಲ್ ಹ್ಯಾವ್ ಎನ್ ಎವಿಡೆನ್ಸ್. ನೀವು ಕಷ್ಟಪಡಬಾರ್ದು. ಸರ್ ನಾನು ಹಿಂಗೆ ಫುಟಿಂಗ್ ಹಾಕಿದ್ದೀನಿ, ಹಿಂಗೆ ಬೀಮ್ ಹಾಕಿದ್ದೀನಿ, ಸ್ಟೀಲ್ ಇಷ್ಟು ಯೂಸ್ ಮಾಡಿದ್ದೀನಿ, ಸ್ಟ್ರಕ್ಚರಲ್ ಡ್ರಾಯಿಂಗ್ ಹಾಕಿರೋದು ಹಿಂಗೆ ಹಾಕಿದ್ದಾರೆ, ನಾನು ಹಿಂಗೆ ಹಾಕಿದ್ದೀನಿ ನೋಡಿ, ಇದರಲ್ಲಿ ಯಾವುದೂ ಶಾರ್ಟ್ಕಟ್ ಯೂಸ್ ಮಾಡಿಲ್ಲ, ಸೊ ಸಿಮೆಂಟ್ ಇದು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ದೇ ವಿಲ್ ಟೇಕ್ ವಿಡಿಯೋ ಅಲಾಂಗ್ ವಿತ್ ದ ಪ್ರಾಪರ್ಟಿ, ಅಕ್ಕಪಕ್ಕದಲ್ಲಿರೋ ಬಿಲ್ಡಿಂಗ್ ಸಮೇತ. ಬಿಕಾಸ್ ನಾಳೆ ನೀವು ಹೇಳ್ಬೋದು ಇದು ಯಾವ ಬಿಲ್ಡಿಂಗ್ ಹಾಕಿದ್ರು ನನಗೇನಪ್ಪ ಗೊತ್ತು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಬಿಲ್ಡಿಂಗು ಸೇರಿ ರೆಕಾರ್ಡಿಂಗ್ ಮಾಡಿ ಕೆಲವು ಬಿಲ್ಡರ್ಸ್ ಹಿಂಗೂ ಇಟ್ಕೊತಾರೆ. ಸೊ ದಟ್ ವಿಲ್ ಹ್ಯಾವ್ ಅನ್ ಅಕ್ನಾಲೇಜ್ಮೆಂಟ್ ಸೇಯಿಂಗ್ ದಟ್ ಸಿಮೆಂಟ್ ಕರೆಕ್ಟಾಗಿ ಹೋಗಿದೆ, ಕಾಲಮ್ಗೆ ಎಷ್ಟು ಪರಾಡ್ ಹಾಕಿದೆ ಕಾಲಮ್ ರಾಡು ವಿಡಿಯೋ ಇಟ್ಟಿದ್ದಾರೆ, ಕಾಂಕ್ರೀಟ್ ಸಂಪ್ ಹೆಂಗೆ ಹಾಕಿದ್ದೀರಾ ಅದಕ್ಕೂ ವಿಡಿಯೋ ಇಟ್ಟಿದ್ದಾರೆ. ಸೊ ಆಲ್ ದಿಸ್ ಥಿಂಗ್ಸ್ ಮ್ಯಾಟರ್ಸ್ ಆ್ಯಕ್ಚುಲಿ. ಕೆಲವು ಸತಿ ಹಿಂಗೂ ನೀವು ಅದನ್ನು ಚೆಕ್ ಮಾಡಿಸ್ಕೊಬೋದು. ನಾವೀಗ ಯೂಶ್ವಲಿ ಕಾರ್ ಸರ್ವಿಸ್ಗೆ ಹೋದರೆ ಯಾವುದೊಂದು ಅವರು ಒಳಗಡೆ ಏನೋ ಒಂದು ಪಾರ್ಟ್ಸ್ ಚೇಂಜ್ ಮಾಡಿಟ್ಟಿರ್ತಾರೆ. ಎಸ್, ಈ ಪಾರ್ಟ್ ಚೇಂಜ್ ಆಗಿದೆ ಸರ್ ಅಂತ ಹೇಳಿ ಒಂದು ಹಳೆ ಪಾರ್ಟ್ ಅಂದ್ರೆ ಏನಿದೆ ಅದನ್ನ ನಮ್ಮ ಡಿಕ್ಕಿನಲ್ಲೇ ಹಾಕಳಿಸ್ತಾರೆ. ನಾವು ಹೊಸ ಪಾರ್ಟ್ ನೋಡಲ್ಲ, ಹಳೆ ಪಾರ್ಟ್ ಅಂತೂ ಯಾವ ಗಾಡಿನಿಂದ ಬಂದ ಗೊತ್ತಿಲ್ಲ. ಓಕೆ, ಸೊ ಹಾಗೆ ಮಾಡ್ತಾರೆ. ಬಟ್ ಅದು ಒಂದು ಟ್ರಸ್ಟ್ ಫ್ಯಾಕ್ಟರ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಕೂಡ. ಬಟ್ ನಾವು ಅದನ್ನು ಈಗ ನಮಗೆ ಡೌಟ್ ಇದ್ರೆ ನಾವು ಚೆಕ್ ಮಾಡ್ಬೋದು ಅಲ್ವಾ? ಇಲ್ಲೂ ಕೂಡ ಈಗ ಬಿಲ್ಡರ್ ಆ ಥರ ಮಾಡ್ತಿರೋದು ಒಳ್ಳೆ ರೀತಿಯಿಂದ ಬಂದಿರೋದು ಒಳ್ಳೆಯದೇ. ಖಂಡಿತ ಸರ್, ಈಗ ಫೌಂಡೇಶನಲ್ಲಿ ಆಗುವಂಥ ಅವಘಡಗಳ ಬಗ್ಗೆ ಮತ್ತು ಅಲ್ಲಿ ಆಗುವಂಥ ಚೀಟಿಂಗ್ಗಳ ಬಗ್ಗೆ, ಸೋ ಕಾಲ್ಡ್ ಚೀಟಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಈಗ ನೋಡೋರಿಗೆ ಮನಸ್ಸಲ್ಲಿ ಅನಿಸುತ್ತೆ ಈಗ ರಿಯಾಜ್ ಅವರು ಇದನ್ನು ಮಾಡಲ್ಲ ಅಂತ ನಮಗೇನು ಗ್ಯಾರಂಟಿ? ಓಕೆ ಸರ್, ಇದು ಏನಂದರೆ ಸರ್, ಇವಾಗ ನಮ್ಮ ಕಂಪನಿಯಲ್ಲಿ ಲೈಕ್ ಫೌಂಡೇಶನ್ ಕೆಲಸ ಆಗುವಾಗ ಇಲ್ಲ ಕೆಲಸ ಸ್ಟಾರ್ಟ್ ಆದಾಗ 100% ಒಂದು ಇಂಜಿನಿಯರ್ ಇದ್ದೇ ಇರ್ತಾರೆ ಅಲ್ಲಿ ಸೈಟಲ್ಲಿ. ಅವರು ಸೈಟ್ನಿಂದ ಗ್ರೂಪ್ರಲ್ಲಿ ಅಪ್ಡೇಟ್ ಮಾಡ್ತಾರೆ ಏನು ನಡೀತಿದೆ ಸೈಟಲ್ಲಿ ಅಂತ ಹೇಳ್ಬಿಟ್ಟು. ಆಫೀಸರಲ್ಲಿ ಬ್ಯಾಕ್ ಎಂಡ್ರಲ್ಲಿ ಒಂದು ಇಂಜಿನಿಯರ್ ಟೀಮ್ ಇರ್ತಾರೆ, ಅವರು ಅದನ್ನು ಚೆಕ್ ಮಾಡ್ತಾರೆ. ಪ್ಲಸ್ ಆ ಗ್ರೂಪ್ರಲ್ಲಿ ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು ಅನ್ನೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ನಮ್ಮ ಹತ್ರ ಸಾಯಿಲ್ ಟೆಸ್ಟ್ ಇರುತ್ತೆ, ಅದರಲ್ಲಿ ಎಷ್ಟು ಫುಟಿಂಗ್ ತೆಗಿಬೇಕಂತ ಇರುತ್ತೆ. ಅಲ್ಲಿ ಎಕ್ಸ್ಪರ್ಟ್ ಮೇಸ್ತ್ರಿ ಇರ್ತಾರೆ, ಪ್ಲಸ್ ನಮ್ಮ ಸೈಟ್ ಇಂಜಿನಿಯರ್ ಇರ್ತಾರೆ, ಪ್ಲಸ್ ಸೀನಿಯರ್ ಇಂಜಿನಿಯರು ವಿಸಿಟ್ ಮಾಡ್ತಾರೆ ಆ ಟೈಮಲ್ಲಿ. ಬಿಕಾಸ್ ಅಬ್ಸಲ್ಯೂಟ್ಲಿ ನೋ ಎರರ್ ಆ ಜಾಗದಲ್ಲಂತೂ. ಇದು ನಮ್ಮ ಫುಟಿಂಗ್ ಮಾಡುವಾಗ ಮಣ್ಣು ತೆಗಿಯುವಾಗಂತೂ
ಎರರಿಗೆ ಚಾನ್ಸೇ ಕೊಡ್ಬಾರ್ದು. ಯಾಕಂದರೆ ನಾನು ಏನಾದರೂ ಕೊಟ್ಟರೆ ನಾಳೆ ದಿನ ನಮ್ಮ ಕಂಪನಿನೇ ಇರಲ್ಲ ಮಾರ್ಕೆಟಲ್ಲಿ. ಸೊ ವಿ ಕಾನ್ ಟೇಕ್ ರಿಸ್ಕ್ ಆನ್ ದಟ್. ಬೇರೆ ಬ್ಲಾಕ್ ವರ್ಕ್ ಆಗುವಾಗ ಇಲ್ಲ ಬೇರೆ ಪ್ಲಾಸ್ಟಿಂಗ್ ಆಗುವಾಗ ಇಟ್ಸ್ ನಾಟ್ ಪಾಸಿಬಲ್ ಇಂಜಿನಿಯರ್ ಅಲ್ಲೇ 24/7 ಇರೋಕ್ಕೆ. ಬಟ್ ಫೌಂಡೇಶನ್ ಕಲಿಸಿದ ಟೈಮಂತೂ 100% ಇದ್ದೇ ಇರ್ತಾರೆ, ನೋ ಕಾಂಪ್ರಮೈಸ್. ಸೊ ಇದು ನೀವು ತೆಗೆದುಕೊಳ್ಬೇಕಾಗಿರೋ ಪ್ರಿಕಾಷನ್ಸು. ಮತ್ತು ರಿಯಾಜ್ ಅವರು ತಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಸೊ ಈ ಎಲ್ಲ ವಿಚಾರಗಳನ್ನ ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಯಾರಿಗೆಲ್ಲ ಮನೆ ಕಟ್ಟಿಸೋ ಆಸೆ ಇದೆಯೋ ಮತ್ತು ಪ್ಲ್ಯಾನ್ ಇದೆಯೋ ದಯವಿಟ್ಟು ಈ ಎಲ್ಲ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಅದಾದ ನಂತರನೇ ನೀವು ನಿಮ್ಮ ಡ್ರೀಮ್ ಹೌಸ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆ ಅವಶ್ಯಕತೆ ಇದೆ, ಆಸಕ್ತಿ ಇದೆ, ದಯವಿಟ್ಟು ರಿಯಾಜ್ ಅವ್ರನ್ನ ಸಂಪರ್ಕಿಸಿ, ಅವ್ರ ಜೊತೆ ಮಾತಾಡಿ. 1 ತಿಂಗಳ ತನಕ ಒಂದು ಆಫರ್ ಇದೆ. ಆ ಆಫರ್ ಏನಂದರೆ, ಅವರು ನಿಮ್ಮ ಫ್ಲೋರ್ ಪ್ಲ್ಯಾನ್ ಏನಿದೆ ಅದನ್ನು ಅವರು ಫ್ರೀಯಾಗಿ ಮಾಡಿಕೊಡ್ತಾರೆ. ನೀವು ಕನ್ಸ್ಟ್ರಕ್ಷನ್ ಅವ್ರ ಜೊತೆ ಮಾಡ್ಕೊಳ್ಬೋದು, ಇಲ್ಲ ನೀವು ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು. ಸೊ ಅದನ್ನು ಬಳಸ್ಕೊಳ್ಳಿ. ಮತ್ತು ಮನೆ ಕಟ್ಟುವಂಥ ಪ್ಲ್ಯಾನ್ ಇದ್ದರೆ ಅದನ್ನು ನೀವು ಇವ್ರ ಮೂಲಕ ಮಾಡಬಹುದು. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ರಿಯಾಜ್ ಅವರೇ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಮತ್ತೊಂದು ಎಪಿಸೋಡ್ ಕನ್ಸ್ಟ್ರಕ್ಷನ್ ಕುರಿತಾಗಿ. ನಿಮ್ಮ ಕಮೆಂಟ್ಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದರೆ ರಿಯಾಜ್ ಅವ್ರ ಟೀಮ್ ಅದಕ್ಕೆ ಉತ್ತರವನ್ನು ಕೊಡಬಹುದು. ಸೊ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.